ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ಅವಧಿಯಲ್ಲಿ ಪದಾರ್ಥಗಳನ್ನು ಬೇರ್ಪಡಿಸುವಿಕೆ ಈ ಪಾಠವನ್ನು ಅಭ್ಯಾಸ ಮಾಡಿದ್ದೇವೆ. ಅದರಲ್ಲಿ ಮಿಶ್ರಣದಿಂದ ಪದಾರ್ಥಗಳನ್ನು ಬೇರ್ಪಡಿಸುವ ಹಲವು ವಿಧಾನಗಳನ್ನು ಅಭ್ಯಾಸ ಮಾಡಿದ್ದೇವೆ. ಅವುಗಳಲ್ಲಿ ಕೈಯಿಂದ ಆರಿಸುವಿಕೆ, ಬಡಿಯುವಿಕೆ ಅಥವಾ ಒಕ್ಕಣೆ ಮಾಡುವಿಕೆ, ತೂರುವಿಕೆ ಹಾಗೂ ಜರಡಿ ಹಿಡಿಯುವಿಕೆ ವಿಧಾನಗಳನ್ನು ಕಲಿತಿದ್ದೇವೆ. ಈಗ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ, ಬಸಿಯುವಿಕೆ ಮತ್ತು ಸೋಸುವಿಕೆ ವಿಧಾನಗಳನ್ನು ಅಭ್ಯಾಸ ಮಾಡೋಣ. ಕೆಲವೊಮ್ಮೆ ತೂರುವಿಕೆ ಮತ್ತು ಕೈಯಿಂದ ಆರಿಸುವಿಕೆ ಅಥವಾ ಬಡಿಯುವಿಕೆ ಇಂಥ ಹಲವು ವಿಧಾನಗಳಿಂದ ಮಿಶ್ರಣದಲ್ಲಿನ ಘಟಕಗಳನ್ನು ಬೇರ್ಪಡಿಸಲು ಸಾಧ್ಯವಾಗದೇ ಇರಬಹುದು. ಉದಾಹರಣೆಗೆ ಅಕ್ಕಿ ಮತ್ತು ಬೇಳೆಗಳಲ್ಲಿ ಧೂಳು ಅಥವಾ ಮಣ್ಣಿನ ಕಣಗಳು ಸೇರಿಕೊಂಡಿರುತ್ತವೆ. ಈ ರೀತಿಯ ಹಗುರವಾದ ಅಶುದ್ಧಕಾರಕಗಳನ್ನು ಬೇರ್ಪಡಿಸಲು ನೀವೇನು ಮಾಡುವಿರಿ? ನೀವು ಮನೆಯಲ್ಲಿ ಗಮನಿಸಿದ್ದೀರಿ, ಅಕ್ಕಿ ಅಥವಾ ಬೇಳೆಗಳನ್ನು ಅಡುಗೆಗೆ ಮುನ್ನ ಅವುಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ತೊಳೆಯಲಾಗುತ್ತದೆ. ಇವುಗಳಿಗೆ ನೀರನ್ನು ಸೇರಿಸಿದಾಗ ಧೂಳು ಮತ್ತು ಮಣ್ಣಿನ ಕಣಗಳಂತಹ ಅಶುದ್ಧಕಾರಕಗಳು ಆ ನೀರಿನಲ್ಲಿ ಕರಗಿ ಬೇರ್ಪಡುತ್ತವೆ. ಈ ಅಶುದ್ಧಕಾರಕಗಳನ್ನು ನಾವು ಆ ಕಾಳುಗಳಿಂದ ಅಥವಾ ಅಕ್ಕಿಯಿಂದ, ಬೇಳೆಯಿಂದ ಬೇರ್ಪಡಿಸಬಹುದು. ಅದು ಹೇಗೆ ನಾವು ಬೇರ್ಪಡಿಸುತ್ತೇವೆ? ಅಲ್ಲಿ ಭಾರವಾಗಿರುವಂತಹ ಬೇಳೆಯಾಗಿರಬಹುದು, ಅಕ್ಕಿಯಾಗಿರಬಹುದು, ಆ ಪಾತ್ರೆಯ ತಳಕ್ಕೆ ಸಂಗ್ರಹಗೊಳ್ಳುತ್ತದೆ ಮತ್ತು ಅಶುದ್ಧಕಾರಕಗಳು, ಅದು ಧೂಳು ಅಥವಾ ಮಣ್ಣಿನ ಕಣಗಳಾಗಿರಬಹುದು, ಅವುಗಳು ನೀರಿನಲ್ಲಿ ಕರಗಿ ಆ ಕಾಳಿನ ಮೇಲೆ ತೇಲುತ್ತವೆ. ಆಗ ನಾವು ಆ ಪಾತ್ರೆಯನ್ನು ಓರೆ ಮಾಡಿ ಆ ನೀರನ್ನು ಹೊರಗೆ ತೆಗೆಯುವುದರ ಮೂಲಕ ಆ ಪದಾರ್ಥಗಳನ್ನು ಬೇರ್ಪಡಿಸುತ್ತೇವೆ ಅಥವಾ ಅಶುದ್ಧಕಾರಕಗಳನ್ನು ಆ ಕಾಳುಗಳಿಂದ ಬೇರ್ಪಡಿಸುತ್ತೇವೆ. ನೀರನ್ನು ಹಾಕಿದಾಗ ಮಿಶ್ರಣದಲ್ಲಿರುವ ಭಾರವಾದ ಘಟಕವು ತಳಭಾಗದಲ್ಲಿ ಉಳಿಯುವ ಈ ಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಎನ್ನಲಾಗುತ್ತದೆ. ನೋಡಿ, ಅದು ಭಾರವಾಗಿದ್ದು ಗುರುತ್ವ ಬಲದಿಂದಲೇ ಆ ಕಾಳುಗಳು ಪಾತ್ರೆಯ ತಳಕ್ಕೆ ಹೋಗಿರುತ್ತವೆ. ಆದ್ದರಿಂದ ಈ ಪ್ರಕ್ರಿಯೆಯನ್ನು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ. ಮತ್ತು ನೀರನ್ನು ಧೂಳು ಮಿಶ್ರಿತ ತೆಗೆಯುವ ಪ್ರಕ್ರಿಯೆಯನ್ನು ಬಸಿಯುವಿಕೆ ಎನ್ನುತ್ತೇವೆ. ಧೂಳು ಮಿಶ್ರಿತ ನೀರನ್ನು ಅಂದರೆ ಆ ಕಾಳುಗಳಲ್ಲಿರುವಂತಹ ನೀರು ಅಥವಾ ಮಣ್ಣು ಅಥವಾ ಧೂಳಿನ ಕಣಗಳು ನೀರಿನಲ್ಲಿ ಕರಗಿರುತ್ತವೆ. ಆ ಕರಗಿರುವಂತಹ ನೀರನ್ನು ಹೊರಗೆ ತೆಗೆಯುವಂತಹ ಪ್ರಕ್ರಿಯೆಗೆ ಬಸಿಯುವಿಕೆ. ಮತ್ತು ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಬಸಿಯುವಿಕೆಯಿಂದ ಬೇರ್ಪಡಿಸಬಹುದಾದ ಇನ್ನೂ ಕೆಲವು ಮಿಶ್ರಣಗಳನ್ನು ನೀವು ಪತ್ತೆ ಹಚ್ಚಿ. ನೀವು ಈ ಚಿತ್ರದಲ್ಲಿ ಗುರುತ್ವ ಬಲದಿಂದ ಬೇರ್ಪಡಿಸುವಿಕೆ ಮತ್ತು ಸೋಸುವಿಕೆ ಈ ಎರಡೂ ಪ್ರಕ್ರಿಯೆಗಳನ್ನು ಕಾಣಬಹುದು. ಮೊದಲ ಚಿತ್ರದಲ್ಲಿ ಮೊದಲ ಒಂದು ಪಾತ್ರೆ ಲೋಟದಲ್ಲಿ ಒಂದು ಮಿಶ್ರಣವಿದೆ. ಅದು ಮಣ್ಣು ಮತ್ತು ನೀರಿನ ಮಿಶ್ರಣ. ಇನ್ನು ಎರಡನೇ ಚಿತ್ರದಲ್ಲಿ ಮಣ್ಣು ಕೆಳಕ್ಕೆ ಕುಳಿತುಕೊಳ್ಳುತ್ತದೆ ಮತ್ತು ನೀರು ಕೆಲವು ಸಮಯದ ನಂತರ ಮೇಲಕ್ಕೆ ಬರುತ್ತದೆ. ಆ ನೀರನ್ನು ಆ ಇನ್ನೊಂದು ಪಾತ್ರೆಗೆ ಓರೆಯಾಗಿ ಹಿಡಿಯುವುದರ ಮೂಲಕ ಮೇಲೆ ತೇಲುತ್ತಿರುವಂತಹ ನೀರನ್ನು ತೆಗೆದು ಇದು ಬಸಿಯುವಿಕೆ ಕ್ರಿಯೆ. ಹೀಗೆ ಮಣ್ಣು ಮತ್ತು ನೀರನ್ನು ಬೇರ್ಪಡಿಸಬಹುದಾಗಿದೆ. ಇದಲ್ಲದೆ ಇನ್ನು ಕೆಲವೊಮ್ಮೆ ಎರಡು ಪರಸ್ಪರ ಬೇರೆ ದ್ರವಗಳು ಬೆರೆಯದಂತಹ ಒಂದು ಪ್ರಸಂಗವನ್ನು ನೀವು ನೋಡಿರುತ್ತೀರಿ. ಅವುಗಳನ್ನು ಕೂಡ ಬೇರ್ಪಡಿಸಲು ಇದೇ ಪ್ರಕ್ರಿಯೆಯನ್ನು ಬಳಸಲಾಗುತ್ತದೆ. ಉದಾಹರಣೆಗೆ ಎಣ್ಣೆ ಮತ್ತು ನೀರು ಇವೆರಡೂ ಒಟ್ಟಿಗೆ ಬೆರೆಯುವುದಿಲ್ಲ. ಆದರೆ ಇವುಗಳನ್ನು ಬೇರ್ಪಡಿಸಲು ನೋಡಿ, ನೀರಿನಲ್ಲಿ ಎಣ್ಣೆ ತೇಲುತ್ತದೆ. ಆ ತೇಲುತ್ತಿರುವಂಥ ಎಣ್ಣೆಯನ್ನು ಪಾತ್ರೆಯನ್ನು ಓರೆ ಮಾಡಿ ಬಸಿಯುವುದರ ಮೂಲಕ ಬೇರ್ಪಡಿಸಲಾಗುತ್ತದೆ. ನೀವು ಮುಂಜಾನೆ ಚಹಾ ಕುಡಿಯುವಿರಿ. ಚಹಾ ತಯಾರಿಸಲು ಆ ಚಹಾ ಎಲೆಗಳನ್ನು ಬಳಸಲಾಗುತ್ತದೆ ಮತ್ತು ಅದನ್ನು ಸೋಸಲು
ಚಹಾ ಎಲೆಗಳನ್ನು ಸೋಸಿ ಹೊರತೆಗೆಯಲು ನೀವು ಸಾಣಿಗೆಯನ್ನು ಬಳಸುತ್ತೀರಿ. ಆ ಒಂದು ಪ್ರಕ್ರಿಯೆಯನ್ನು ಇಲ್ಲಿ ಸೋಸುವಿಕೆ ಎನ್ನಲಾಗುತ್ತದೆ. ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನಗಳಲ್ಲಿ ಯಾವುದು ಚಹಾದ ಎಲೆಗಳನ್ನು ಬೇರ್ಪಡಿಸಲು ಉತ್ತಮವಾಗಿದೆ? ನೋಡಿ, ನಾವು ಬಸಿಯುವಿಕೆಯಿಂದ ಅದರಲ್ಲಿನ ಎಲ್ಲ ಚಹಾದ ಎಲೆಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ. ಆದ ಕಾರಣ ಸೋಸುವಿಕೆ ವಿಧಾನದಿಂದ ನಾವು ಎಲ್ಲ ಚಹಾದ ಎಲೆಗಳನ್ನು ಬೇರ್ಪಡಿಸುತ್ತೇವೆ. ಆದ್ದರಿಂದ ಸೋಸುವಿಕೆಯು ಬಸಿಯುವಿಕೆಗಿಂತ ಉತ್ತಮವಾಗಿದೆ. ನಾವು ಬಳಸುವ ನೀರನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳೋಣ. ನಮ್ಮೆಲ್ಲರಿಗೂ ಎಲ್ಲ ಸಂದರ್ಭಗಳಲ್ಲಿ ಕುಡಿಯಲು ಶುದ್ಧ ನೀರು ಸಿಗುವುದಿಲ್ಲ. ಕೆಲವೊಮ್ಮೆ ಕೊಳಾಯಿಗಳಲ್ಲಿ ನೀರು ಮಣ್ಣಿನಿಂದ ಮಿಶ್ರಣಗೊಂಡಿದ್ದು ಅಂತಹ ನೀರನ್ನೇ ನಾವು ಬಳಸಬೇಕಾಗುತ್ತದೆ. ಮಳೆಯ ಸಂದರ್ಭವಾಗಿರಬಹುದು ಅಥವಾ ಕೊಳಾಯಿಗಳು ಎಲ್ಲೋ ಒಡೆದು ಅಲ್ಲಿ ಮಣ್ಣು ಮಿಶ್ರಣಗೊಂಡಿರಬಹುದು. ಇಂತಹ ಸಂದರ್ಭದಲ್ಲಿ ಆ ನೀರಿನಿಂದ ಮಣ್ಣನ್ನು ಬೇರ್ಪಡಿಸಲು ನೀವೇನು ಮಾಡುವಿರಿ? ಇಲ್ಲಿ ನೋಡಿ, ಆ ನೀರಿನಿಂದ ಮಣ್ಣನ್ನು ಬೇರ್ಪಡಿಸಲು ಇಲ್ಲೊಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಒಂದು ಕೊಳ ಅಥವಾ ನದಿಯಿಂದ ಸ್ವಲ್ಪ ಮಣ್ಣು ಮಿಶ್ರಿತ ನೀರನ್ನು ಸಂಗ್ರಹಿಸಿ. ಇದು ಸಿಗದಿದ್ದರೆ 1 ಲೋಟ ನೀರಿಗೆ ಸ್ವಲ್ಪ ಮಣ್ಣನ್ನು ಬೆರೆಸಿ ಅರ್ಧ ಗಂಟೆ ಇದು ಕಲಕದಂತೆ ಇಡಬೇಕು. ನೀವು ಆ ಒಂದು ಲೋಟಕ್ಕೆ ಸ್ವಲ್ಪ ಮಣ್ಣನ್ನು ಬೆರೆಸಿ ಸ್ವಲ್ಪ ಸಮಯ ಅಂದರೆ ಅರ್ಧ ಗಂಟೆ 1 ಗಂಟೆಯವರೆಗೆ ನೀವು ಅದನ್ನು ಕದಲದೆ ಇಡಬೇಕು. ಅಲ್ಲಿ ಮಣ್ಣು ಆ ಪಾತ್ರೆಯಲ್ಲಿ ಕೆಳಗೆ ಉಳಿಯುತ್ತದೆ ಮತ್ತು ನೀರು ಪ್ರತ್ಯೇಕಗೊಂಡು ಆ ಮಣ್ಣಿನ ಮೇಲಿರುತ್ತದೆ. ಈಗ ನಾವು ಬಸಿಯುವಿಕೆ ಪ್ರಕ್ರಿಯೆಯಿಂದ ಆ ನೀರನ್ನು ಹೊರಗೆ ತೆಗೆಯಬಹುದು. ಆದರೂ ಸಂಪೂರ್ಣವಾಗಿ ಆ ನೀರಿನಿಂದ ಮಣ್ಣನ್ನು ನಾವು ಬೇರ್ಪಡಿಸಲು ಸಾಧ್ಯವಾಗಿಲ್ಲ. ಇಂತಹ ಸಂದರ್ಭದಲ್ಲಿ ನಾವು ಒಂದು ಬಟ್ಟೆಯ ಮೂಲಕ ಸೋಸಬಹುದು. ಆ ಬಟ್ಟೆಯಲ್ಲಿರುವಂತಹ ಸಣ್ಣ ರಂಧ್ರಗಳು ಆ ಮಣ್ಣಿನ ಕಣಗಳನ್ನು ಹಿಡಿದಿಟ್ಟುಕೊಳ್ಳುತ್ತವೆ ಮತ್ತು ನೀರನ್ನು ಬೇರ್ಪಡಿಸುತ್ತವೆ. ಇನ್ನು ಆ ಬಟ್ಟೆಯಿಂದಲೂ ಸಂಪೂರ್ಣವಾಗಿ ಪದಾರ್ಥಗಳು ಮಣ್ಣು ಮತ್ತು ನೀರು ಬೇರ್ಪಡದಿದ್ದಲ್ಲಿ ನಾವು ಸೋಸುವ ಕಾಗದವನ್ನು ಬಳಸಬಹುದು. ಆ ಸೋಸುವ ಕಾಗದದಿಂದ ನಾವು ಶುದ್ಧವಾದ ನೀರನ್ನು ಪಡೆಯಬಹುದಾಗಿದೆ. ಅದನ್ನು ಈ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಮಾಡಬೇಕು. ಇಲ್ಲಿ ಕಾಣುವಂಥದ್ದು ಸೋಸುವ ಕಾಗದ, ತನ್ನ ಫಿಲ್ಟರ್ ಪೇಪರ್ ಎನ್ನಲಾಗುತ್ತದೆ. ಅದನ್ನು ಒಂದು ಲಾಳಿಕೆಯ ರೀತಿಯಲ್ಲಿ ಮಡಿಚಿ ಈ ರೀತಿ ಇಲ್ಲಿ ಆಲಿಕೆಯ ಮೂಲಕ ಮಿಶ್ರಣವನ್ನು ಸುರಿಯಿರಿ ಮತ್ತು ಕೆಳಗೆ ಒಂದು ಪಾತ್ರೆಯನ್ನು ಇಡಿ. ಆ ಸೋಸುವ ಕಾಗದದ ಮೂಲಕ ನೀರು ಕೆಳಗೆ ಇಳಿಯುತ್ತದೆ ಮತ್ತು ಆ ಸೋಸುವ ಕಾಗದದಲ್ಲಿ ಅದರಲ್ಲಿರುವಂಥ ಎಲ್ಲ ಅಶುದ್ಧಕಾರಕಗಳು ಸೋಸಲ್ಪಡುತ್ತವೆ. ಈಗ ನೀರು ಶುದ್ಧವಾಗಿರುತ್ತದೆ. ಬೇರ್ಪಡಿಸುವಿಕೆಯ ಇನ್ನೊಂದು ವಿಧಾನ ಆವಿಕರಣ. ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಒಂದು ಬೀಕರ್ನ ನೀರಿಗೆ 2 ಚಮಚಗಳಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಕಿ. ಒಂದು ಬೀಕರ್ ನೀರಿನಲ್ಲಿ 2 ಚಮಚದಷ್ಟು ಉಪ್ಪನ್ನು ಹಾಕಿ ಕಲಸಿ. ನೀರಿನ ಬಣ್ಣದಲ್ಲಿ ಏನಾದರೂ ಬದಲಾವಣೆ ಕಾಣುವುದೇ? ಕಲಕಿದ ನಂತರ ಬೀಕರ್ನಲ್ಲಿ ನೀವು ಉಪ್ಪನ್ನು ಕಾಣುವಿರ. ಉಪ್ಪು ನೀರನ್ನು ಹೊಂದಿದ ಬೀಕರನ್ನು ಕಾಯಿಸಿ ನೀರನ್ನು ಕುದಿಯಲು ಬಿಡಿ. ನೋಡಿ, 1 ಲೋಟ ನೀರಿಗೆ ನೀವು ಸ್ವಲ್ಪ 1 ಚಮಚ ಅಥವಾ 2 ಚಮಚಗಳಷ್ಟು ಉಪ್ಪನ್ನು ಹಾಕಿ ಕಲಸಿದ ನಂತರ ಅದು ನೀರಿನಲ್ಲಿ ಕರಗುತ್ತದೆ ಮತ್ತು ನಿಮಗೆ ಉಪ್ಪು ಕಾಣದಾಗುವುದು. ಆಗ ಆ ಉಪ್ಪನ್ನು ಬೇರ್ಪಡಿಸಲು ನೀವು ಏನು ಮಾಡುವಿರಿ? ಈ ಆವಿಕರಣ ಪ್ರಕ್ರಿಯೆಯಿಂದ ಅಥವಾ ಈ ಆವಿಕರಣದ ವಿಧಾನದಿಂದ ನಾವು ಈ ನೀರಿನಿಂದ ಉಪ್ಪನ್ನು ಬೇರ್ಪಡಿಸಬಹುದಾಗಿದೆ. ಅದನ್ನು ಹೇಗೆ ಮಾಡುವುದು? ಆ ಉಪ್ಪು ಮಿಶ್ರಿತ ನೀರನ್ನು ಕಾಯಲು ಬಿಡುವುದು, ಅಂದರೆ ಕುದಿಯಲು ಇಡಿ.
ಸ್ವಲ್ಪ ಸಮಯದ ನಂತರ ನೀರು ಕಾಯ್ದು ಆವಿಯಾಗುತ್ತದೆ. ಕೊನೆಗೆ ಆ ಪಾತ್ರೆಯ ತಳದಲ್ಲಿ ಉಪ್ಪು ಉಳಿಯುತ್ತದೆ. ನೀರನ್ನು ಆವಿಯನ್ನಾಗಿ ಪರಿವರ್ತಿಸುವಂಥ ಈ ಕ್ರಿಯೆಯನ್ನು ಆವೀಕರಣ ಎನ್ನಲಾಗುತ್ತದೆ. ನೀರು ಎಲ್ಲಿ ಇರುವುದೋ ಅಲ್ಲಿ ಎಲ್ಲ ಆವೀಕರಣ ಕ್ರಿಯೆಯು ನಿರಂತರವಾಗಿ ನಡೆಯುತ್ತಿರುತ್ತದೆ. ಉಪ್ಪು ಎಲ್ಲಿಂದ ಸಿಗುವುದೆಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸಮುದ್ರದ ನೀರು ಹಲವು ಲವಣಗಳಿಂದ ಮಿಶ್ರಣಗೊಂಡಿದೆ. ಈ ಸಮುದ್ರದ ನೀರಿನಲ್ಲಿ ಬೇರೆ ಬೇರೆ ಲವಣಗಳು ಕರಗಿವೆ. ಈ ಲವಣಗಳಲ್ಲಿ ಸಾಮಾನ್ಯ ಉಪ್ಪು ಒಂದು. ನಾವು ತಿನ್ನುವಂತಹ ಸಾಮಾನ್ಯ ಉಪ್ಪು ಕೂಡ ಈ ಸಮುದ್ರದ ನೀರಿನಲ್ಲಿಯೇ ಇರುತ್ತದೆ ಮತ್ತು ಕರಗಿರುತ್ತದೆ. ಸಮುದ್ರದ ನೀರನ್ನು ಆಳವಿಲ್ಲದ ಗುಂಡಿಗಳಲ್ಲಿ ಸಂಗ್ರಹಿಸಿದಾಗ ಆ ನೀರು ನಿಧಾನವಾಗಿ ಆವಿಯಾಗುತ್ತದೆ. ಆ ಸಮುದ್ರದಿಂದ ಲವಣವನ್ನು ಬೇರ್ಪಡಿಸಲು ಬಹಳ ಆಳವಿಲ್ಲದ ಕೆಲವು ಗುಂಡಿಗಳಲ್ಲಿ ಆ ನೀರನ್ನು ಸಂಗ್ರಹಿಸಲಾಗುತ್ತದೆ. ಕೆಲವು ದಿನಗಳಲ್ಲಿ ನೀರು ಸಂಪೂರ್ಣವಾಗಿ ಆವಿಯಾಗಿ ಘನರೂಪದ ಲವಣಗಳು ಉಳಿಯುತ್ತವೆ. ಸೂರ್ಯನ ಶಾಖಕ್ಕೆ ಆ ಕೊಳಗಳಲ್ಲಿನ ನೀರು ಆವಿಯಾಗುತ್ತದೆ ಮತ್ತು ಆ ಕೊಳದ ತಳಕ್ಕೆ ಘನರೂಪದ ಲವಣಗಳು ಉಳಿಯುತ್ತವೆ. ಈ ಲವಣಗಳ ಮಿಶ್ರಣವನ್ನು ಪುನಃ ಶುದ್ಧೀಕರಿಸಿ ಸಾಮಾನ್ಯ ಉಪ್ಪನ್ನು ಪಡೆಯಲಾಗುತ್ತದೆ. ಅಂದರೆ ಆ ಮಿಶ್ರಣದಲ್ಲಿ ಬೇರೆ ಬೇರೆ ರೀತಿಯ ಲವಣಗಳಿವೆ. ನಮಗೆ ಬೇಕಾಗಿರುವಂತಹ ಸಾಮಾನ್ಯ ಉಪ್ಪನ್ನು ಮತ್ತೆ ಅವುಗಳಿಂದ ಶುದ್ಧೀಕರಿಸಿ ತೆಗೆಯಲಾಗುತ್ತದೆ. ನೀವು ಈ ಚಿತ್ರದಲ್ಲಿ ಸಮುದ್ರದ ನೀರಿನಿಂದ ಲವಣವನ್ನು ಬೇರ್ಪಡಿಸುವಂತಹ ಈ ವಿಧಾನವನ್ನು ಗಮನಿಸಬಹುದು. ಬೇರ್ಪಡಿಸುವಿಕೆಯಲ್ಲಿ ಒಂದಕ್ಕಿಂತ ಹೆಚ್ಚು ವಿಧಾನದ ಬಳಕೆ. ವಸ್ತುಗಳನ್ನು ಅವುಗಳ ಮಿಶ್ರಣದಿಂದ ಬೇರ್ಪಡಿಸಲು ಕೇವಲ 1-2 ವಿಧಾನಗಳನ್ನು ಬಳಸಿದರೆ ಸಾಧ್ಯವಾಗುವುದಿಲ್ಲ. ಕೆಲವು ಬಾರಿ ಹಲವು ವಿಧಾನಗಳಿಂದ ಅವುಗಳನ್ನು ಅಂದರೆ ಮಿಶ್ರಣದಿಂದ ವಸ್ತುಗಳನ್ನು ಬೇರ್ಪಡಿಸಬೇಕಾಗುತ್ತದೆ. ಅಂತಹ ಹಲವು ವಿಧಾನಗಳನ್ನು ಈಗ ತಿಳಿದೆವು. ಇಲ್ಲೊಂದು ಚಟುವಟಿಕೆ ಇದೆ. ಮರಳು ಮತ್ತು ಉಪ್ಪಿನ ಮಿಶ್ರಣವನ್ನು ತೆಗೆದುಕೊಳ್ಳಿ. ಇವುಗಳನ್ನು ನಾವು ಕೈಯಿಂದ ಆರಿಸುವಿಕೆ ವಿಧಾನವನ್ನು ಬಳಸಿ ಬೇರ್ಪಡಿಸಬಹುದೇ? ಖಂಡಿತ ಇಲ್ಲ. ಈ ಮಿಶ್ರಣವನ್ನು ಒಂದು ಬೀಕರ್ನಲ್ಲಿಟ್ಟು ಸ್ವಲ್ಪ ನೀರು ಸೇರಿಸಿ ಒಂದು ಮಿಶ್ರಣವನ್ನು ಅಂದರೆ ಉಪ್ಪು ಮತ್ತು ಮರಳಿನ ಮಿಶ್ರಣವನ್ನು ಒಂದು ಬೀಕರ್ನಲ್ಲಿ ತೆಗೆದುಕೊಂಡು ಅದಕ್ಕೆ ನೀರನ್ನು ಸೇರಿಸಬೇಕು. ಸ್ವಲ್ಪ ಸಮಯ ಆ ಬೀಕರನ್ನು ಹಾಗೆ ಇಟ್ಟು ಮರಳು ಬೀಕರ್ನ ತಳದಲ್ಲಿ ಸಂಗ್ರಹವಾಗುವುದನ್ನು ನೀವು ನೋಡುವಿರಿ. ಅಲ್ಲಿ ಕಲಕಿದಾಗ ಆ ಮರಳು ಬೀಕರ್ನ ತಳದಲ್ಲಿ ಸಂಗ್ರಹವಾಗುತ್ತದೆ. ಬಸಿಯುವಿಕೆ ಅಥವಾ ಸೋಸುವಿಕೆ ವಿಧಾನದಿಂದ ಮರಳನ್ನು ಪ್ರತ್ಯೇಕಿಸಬಹುದು. ನೀವು 2 ವಿಧಾನಗಳನ್ನು ಬಳಸಬಹುದು. ಬಸಿಯುವಿಕೆ ಮತ್ತು ಸೋಸುವಿಕೆ ವಿಧಾನಗಳಿಂದ ಆ ಮಿಶ್ರಣದಲ್ಲಿರುವ ಮರಳನ್ನು ಪ್ರತ್ಯೇಕಿಸಬಹುದಾಗಿದೆ. ಬಸಿದ ನೀರು ಏನನ್ನು ಒಳಗೊಂಡಿರುತ್ತದೆ? ಆ ಬಸಿದ ನೀರಿನಲ್ಲಿ ಉಪ್ಪು ಇರುತ್ತದೆ. ಅಂದರೆ ಕೇವಲ ನಾವು ಮರಳನ್ನು ಬೇರ್ಪಡಿಸಿದ್ದೇವೆ ಮತ್ತು ಉಪ್ಪು ಆ ನೀರಿನಲ್ಲಿ ಕರಗಿರುತ್ತದೆ. ಪ್ರಾರಂಭದಲ್ಲಿ ಮಿಶ್ರಣದಲ್ಲಿದ್ದ ಉಪ್ಪನ್ನು ಈ ನೀರು ಒಳಗೊಂಡಿದೆ. ಈಗ ಬಸಿದ ದ್ರವದಿಂದ ಉಪ್ಪು ಮತ್ತು ನೀರನ್ನು ಬೇರ್ಪಡಿಸಬೇಕು. ಆ ದ್ರವವನ್ನು ಒಂದು ಕೆಟಲ್ಗೆ ವರ್ಗಾಯಿಸಬೇಕು. ಈ ಚಿತ್ರದಲ್ಲಿ ನೀವು ಕೆಟಲನ್ನು ನೋಡಬಹುದು. ಈ ಕೆಟಲ್ಗೆ ನೀವು ಆ ದ್ರವವನ್ನು ಹಾಕಿ ಮುಚ್ಚಳವನ್ನು ಗಟ್ಟಿಯಾಗಿ ಹಾಕಬೇಕು. ಇನ್ನು ಆ ಕೆಟಲನ್ನು ಬಿಸಿ ಮಾಡಬೇಕು. ಕೆಟಲ್ನ ನಾಳದಿಂದ ಹಬೆ ಬರುವುದನ್ನು ನೀವು ಗಮನಿಸಬಹುದು. ಬಹಳ ಬಿಸಿ ಮಾಡಿದ ನಂತರ ಇಲ್ಲಿ ನೋಡಿ, ಆ ಕೆಟಲ್ನ ನಾಳದಿಂದ ನಿಮಗೆ ಹಬೆ ಬರುತ್ತಿರುವಂಥದ್ದು ಈ ಚಿತ್ರದಲ್ಲಿ ನೀವು ನೋಡಬಹುದು. ಇನ್ನು ಲೋಹದ ಒಂದು ತಟ್ಟೆಯಲ್ಲಿ ಕೆಲವು ಮಂಜುಗಡ್ಡೆಯ ತುಂಡುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅದನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಲೋಹದ ತಟ್ಟೆಯನ್ನು ಕೆಟಲ್ನ ನಾಳದಿಂದ ಸ್ವಲ್ಪ ಮೇಲೆ ಹಿಡಿಯಬೇಕು. ಇಲ್ಲಿ ನೋಡಿ, ಲೋಹದ ತಟ್ಟೆಯಲ್ಲಿ ಮಂಜುಗಡ್ಡೆಗಳಿವೆ ಮತ್ತು
ಆ ನಾಳದಿಂದ ಬರುವಂಥ ಆವಿಗೆ ಮೇಲೆ ಆ ತಟ್ಟೆಯನ್ನು ಹಿಡಿಯಬೇಕು. ಮಂಜುಗಡ್ಡೆಯಿಂದ ತಂಪಾದ ಲೋಹದ ತಟ್ಟೆಗೆ ಆ ಹಬೆಯು ತಗುಲಿದಾಗ ಅದು ಮತ್ತೆ ತನ್ನ ಮೂಲ ರೂಪಕ್ಕೆ ಅಂದರೆ ಸಾಂದ್ರಗೊಂಡು ದ್ರವ ರೂಪದ ನೀರನ್ನು ಉಂಟು ಮಾಡುತ್ತದೆ. ಆ ನೀರು ಹನಿ ಹನಿಯಾಗಿ ಆ ಪಾತ್ರೆಯ ಮೂಲಕ ಮತ್ತೆ ಕೆಳಗೆ ಇಟ್ಟಿರುವಂಥ ಒಂದು ಪಾತ್ರೆಗೆ ಸೇರುತ್ತದೆ. ಹೀಗೆ ನೀರಾವಿಯು ಅದರ ದ್ರವ ರೂಪಕ್ಕೆ ಬದಲಾಗುವಂತಹ ಕ್ರಿಯೆಯನ್ನು ಸಾಂದ್ರೀಕರಣ ಎನ್ನುವರು. ಹೀಗೆ ಆ ಕೆಟಲನ್ನು ಬಿಸಿ ಮಾಡುವಂಥ ಪ್ರಕ್ರಿಯೆಯನ್ನು ಮುಂದುವರಿಸಿ ಆ ಕೆಟಲ್ನಲ್ಲಿರುವಂತಹ ನೀರು ಎಲ್ಲ ಆವಿಯಾಗಿ ಆ ಹೊರಗಿರುವಂತಹ ಪಾತ್ರೆಗೆ ಅಂದರೆ ಮಂಜುಗಡ್ಡೆಗಳನ್ನಿಟ್ಟಿರುವಂತಹ ಪಾತ್ರೆಗೆ ತಾಗಿ ಮತ್ತೆ ನೀರಾಗುತ್ತದೆ ಮತ್ತು ಅದು ಇನ್ನೊಂದು ಪಾತ್ರೆಯಲ್ಲಿ ಸಂಗ್ರಹವಾಗುತ್ತದೆ. ಇನ್ನು ಕೊನೆಗೆ ಆ ಕೆಟಲ್ನಲ್ಲಿ ಏನು ಉಳಿಯಿತು? ಹೌದು, ಆ ಕೆಟಲ್ನಲ್ಲಿ ಕೇವಲ ಈಗ ಉಪ್ಪು ಮಾತ್ರ ಉಳಿದಿರುತ್ತದೆ. ಅಂದರೆ ನಾವು ಮರಳು ಮತ್ತು ಉಪ್ಪಿನ ಮಿಶ್ರಣದಿಂದ ಉಪ್ಪನ್ನು ಬೇರ್ಪಡಿಸಲು ಇಷ್ಟೆಲ್ಲ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಯಿತು. ನಿರ್ದಿಷ್ಟ ಪ್ರಮಾಣಕ್ಕಿಂತ ಹೆಚ್ಚಿನ ಪದಾರ್ಥವನ್ನು ನೀರು ಕರಗಿಸಿಕೊಳ್ಳಲು ಸಾಧ್ಯವೇ? ನೋಡಿ, ಇಲ್ಲೊಂದು ಚಟುವಟಿಕೆಯನ್ನು ಕೊಡಲಾಗಿದೆ. ಒಂದು ಬೀಕರ್ ಅಥವಾ ಲೋಟವನ್ನು ತೆಗೆದುಕೊಳ್ಳಿ, 1 ಚಮಚ ಮತ್ತು ಉಪ್ಪು ಮತ್ತು ನೀರು ಇವುಗಳನ್ನು ತೆಗೆದಿಟ್ಟುಕೊಳ್ಳಿ. ಬೀಕರ್ನಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಸುರಿಯಿರಿ. 1 ಚಮಚದಷ್ಟು ಉಪ್ಪನ್ನು ಸೇರಿಸಿ ಅದು ಕರಗುವವರೆಗೂ ಚೆನ್ನಾಗಿ ಆ ಚಮಚದಿಂದ ಕಲಕಬೇಕು. ಮತ್ತೆ 1 ಚಮಚದಷ್ಟು ಅದು ಕರಗಿದ ನಂತರ ಮತ್ತೆ 1 ಚಮಚ ಮತ್ತೆ ಅದನ್ನು ಕಲಕಿ ಮತ್ತು ಅದು ಕರಗಿದ ನಂತರ ಮತ್ತೆ 1 ಚಮಚ, ಹೀಗೆ ಪ್ರತಿ ಬಾರಿ ಅದು ಕರಗಿದ ನಂತರ 1 ಚಮಚ ಉಪ್ಪನ್ನು ಅದಕ್ಕೆ ಸೇರಿಸುತ್ತಾ ಹೋಗಿ. ಕೆಲವು ಚಮಚಗಳಷ್ಟು ಉಪ್ಪನ್ನು ಬೆರೆಸಿದ ಮೇಲೆ ಸ್ವಲ್ಪ ಉಪ್ಪು ಕರಗದೆ ಬೀಕರ್ನ ತಳದಲ್ಲಿ ಸಂಗ್ರಹಣೆಗೊಳ್ಳುತ್ತದೆ. ನಾವು ತೆಗೆದುಕೊಂಡಿರುವ ನೀರಿನ ಪ್ರಮಾಣದಲ್ಲಿ ಇನ್ನೂ ಹೆಚ್ಚಿನ ಉಪ್ಪು ಕರಗಲು ಸಾಧ್ಯವಿಲ್ಲ ಎಂದಾಯಿತು. ಅಂದರೆ ನಾವು 1 ಲೋಟ ನೀರಿನಲ್ಲಿ 4, 5, 6 ಹೀಗೆ ಚಮಚ ಉಪ್ಪನ್ನು ಹಾಕಿದಾಗ ಕರಗುತ್ತದೆ. ಅದು ಇನ್ನೂ ಹೆಚ್ಚು ಮಾಡುತ್ತಾ ಹೋದಂತೆ ಆ ಉಪ್ಪು ಕರಗದೆ ಹಾಗೇ ಉಳಿಯುತ್ತದೆ. ಈಗ ಆ ದ್ರಾವಣ ಪೂರ್ತಿ ಪರ್ಯಾಪ್ತ ಎನಿಸಿಕೊಳ್ಳುತ್ತದೆ. ಇಲ್ಲೊಂದು ಚಟುವಟಿಕೆ. ಒಂದು ಬೀಕರ್ನಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ಇನ್ನೂ ಕರಗಲು ಸಾಧ್ಯವಾಗದೇ ಇರುವವರೆಗೆ ಅದಕ್ಕೆ ಉಪ್ಪನ್ನು ಬೆರೆಸುತ್ತಾ ಹೋಗಿ. ಆಗ ಅದು ಉಪ್ಪು ನೀರಿನ ಪರ್ಯಾಪ್ತ ದ್ರಾವಣವನ್ನು ಕೊಡುತ್ತದೆ. ಈಗ ಪರ್ಯಾಪ್ತ ದ್ರಾವಣಕ್ಕೆ ಸ್ವಲ್ಪ ಉಪ್ಪನ್ನು ಬೆರೆಸಿ ಕಾಯಿಸಿ ನೀವು ಏನನ್ನು ನೋಡುತ್ತೀರಿ? ಬೀಕರ್ನ ತಳದಲ್ಲಿ ಸಂಗ್ರಹವಾದ ಕರಗದೇ ಇರುವ ಉಪ್ಪು ಏನಾಗುತ್ತದೆ? ಈಗ ಅದು ಕರಗುವುದೇ? ಹೌದು ಎಂದಾದರೆ ಕಾಯಿಸುವುದರಿಂದ ಇನ್ನೂ ಸ್ವಲ್ಪ ಪ್ರಮಾಣದ ಉಪ್ಪನ್ನು ಈ ದ್ರಾವಣದಲ್ಲಿ ಕರಗಿಸಲು ಸಾಧ್ಯವೇ? ಈ ಬಿಸಿ ದ್ರಾವಣ ತಂಪಾಗಲು ಬಿಡಿ. ಈಗ ಮತ್ತೆ ಉಪ್ಪು ಬೀಕರಿನ ತಳಭಾಗದಲ್ಲಿ ಕಾಣಿಸುವುದೇ? ಕಾಯಿಸುವುದರಿಂದ ದೊಡ್ಡ ಪ್ರಮಾಣದ ಉಪ್ಪನ್ನು ನೀರಿನಲ್ಲಿ ಕರಗಿಸಬಹುದೆಂದು ನೀವು ಈ ಚಟುವಟಿಕೆಯಿಂದ ತಿಳಿದುಕೊಳ್ಳಬಹುದು. ಇನ್ನಿತರ ಕರಗುವ ವಸ್ತುಗಳನ್ನು ಇದೇ ಪ್ರಮಾಣದಲ್ಲಿ ನೀರು ಕರಗಿಸುವುದೇ ಎಂದು ಕಂಡುಕೊಳ್ಳೋಣ. 2 ಗಾಜಿನ ಲೋಟಗಳನ್ನು ತೆಗೆದುಕೊಳ್ಳಿ ಮತ್ತು ಸಾಕಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ತೆಗೆದುಕೊಳ್ಳಿ. ಆ 2 ಗಾಜಿನ ಲೋಟಗಳಲ್ಲಿ ಸಮ ಪ್ರಮಾಣದಲ್ಲಿ ನೀರನ್ನು ಹಾಕಿ ಮತ್ತು ಆ 2 ಲೋಟಗಳಿಗೂ 1 ಚಮಚ ಉಪ್ಪು, ಸಕ್ಕರೆ ಹೀಗೆ ಸೇರಿಸುತ್ತಾ ಹೋಗಿ. ಯಾವ ಲೋಟದಲ್ಲಿ ಹೆಚ್ಚು ಉಪ್ಪು ಕರಗಿತೋ ಅಥವಾ ಸಕ್ಕರೆ ಕರಗಿತೋ ಎಂದು ಈ ಕೋಷ್ಟಕದಲ್ಲಿ ಭರ್ತಿ ಮಾಡಿ. ಇನ್ನೂ ಅಧಿಕ ಪ್ರಮಾಣದ ಪದಾರ್ಥಗಳನ್ನು ಕರಗಿಸಿಕೊಳ್ಳಲಾಗದ ದ್ರಾವಣವನ್ನು ಪರ್ಯಾಪ್ತ ಎಂದು ಕರೆಯುತ್ತೇವೆ. ಹೀಗೆ ನಾವು ಪದಾರ್ಥಗಳನ್ನು ಬೇರ್ಪಡಿಸುವಂಥ ಹಲವು ವಿಧಾನಗಳನ್ನು ಕಲಿತೆವು.
ಈ ಸಾರಾಂಶವನ್ನು ಒಮ್ಮೆ ಓದಿ ಮತ್ತು ಈ ಅಭ್ಯಾಸಗಳನ್ನು ಬಿಡಿಸುವಂತಹ ಪ್ರಯತ್ನ ಮಾಡಿ. ಧನ್ಯವಾದಗಳು.